ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ. ಹೀಗಾಗಿ ಬಳ್ಳಾರಿ ಜೈಲಿಗೆ ದರ್ಶನ್ ಗ್ಯಾಂಗ್ ಶಿಫ್ಟ್ ಆಗ್ತಾ ಇದೆ. ದರ್ಶನ್ ಜೊತೆಗೆ ಮತ್ತೊಬ್ಬ ಆರೋಪಿಯನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಉಳಿದಂತೆ ಬೇರೆ ಬೇರೆ ಆರೋಪಿಗಳನ್ನ ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ಗೆ ನ್ಯಾಯಾಲಯ ಅನುಮತಿಯನ್ನು ಕೊಡ್ತು ನಿನ್ನೆ. ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗ್ತಾನೆ. 24ನೇ ACMM ಕೋರ್ಟ್ನಿಂದ ದರ್ಶನ್ ಶಿಫ್ಟ್ಗೆ ಆದೇಶ ಬಂತು ನಿನ್ನೆ. ಪೊಲೀಸರು ಕಾಯ್ತಾ ಇದ್ರು ಕೋರ್ಟ್ನ ಆದೇಶಕ್ಕಾಗಿ. ಈಗ ಪೊಲೀಸರು ನ್ಯಾಯಾಲಯದ ಆದೇಶವನ್ನು ಪಡೆದುಕೊಂಡಿದ್ದಾರೆ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಸ್ಥಳಾಂತರ ಮಾಡುವಂತಹ ಆದೇಶವನ್ನು ಕೋರ್ಟ್ ಕೊಟ್ಟಿದೆ, ಅನುಮತಿಯನ್ನು ನೀಡಿದೆ. ಈಗ ಪರಪ್ಪನ ಅಗ್ರಹಾರದಲ್ಲಿದ್ದಂತಹ ಡಿ ಗ್ಯಾಂಗ್, ಐಷಾರಾಮಿ ಜೀವನದಲ್ಲಿದ್ದಂತಹ ಡಿ ಗ್ಯಾಂಗ್ ದಿಕ್ಕಾಪಾಲಾಗ್ತಾ ಇದೆ. 9 ಜನ ಆರೋಪಿಗಳು ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಆಗ್ತಿದ್ದಾರೆ. ಈ ಫೋಟೋ ವಿಡಿಯೋ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ವೈರಲ್ ಆಗ್ತಾ ಇದ್ದಂತೆ, ಬ್ರೇಕ್ ಆಗ್ತಾ ಇದ್ದಂತೆ ಅದರ ಪರಿಣಾಮವನ್ನು ನೋಡ್ತಾ ಇದ್ದೀವಿ ನಾವು. ಯಾವ ಯಾವ ಆರೋಪಿ ಯಾವ ಜೈಲಿಗೆ ಶಿಫ್ಟ್ ಆಗ್ತಾರೆ ಅನ್ನುವಂತ ಮಾಹಿತಿ ನಮ್ಮ ಸ್ಕ್ರೀನ್ ಮೇಲೆ ಹೋಗ್ತಾ ಇದೆ. 24ನೇ ACMM ಕೋರ್ಟ್ನ ಆದೇಶದ ಪ್ರಕಾರವಾಗಿ ಕೋರ್ಟ್ ಅನುಮತಿ ಮೇರೆಗೆ ಯಾವೆಲ್ಲ ಆರೋಪಿಗಳನ್ನ ಯಾವ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋದು ಈಗಾಗಲೇ ನಿರ್ಧಾರ ಆಗಿದೆ. ಈ ಪ್ರಕರಣದ 3 ಆರೋಪಿಗಳು ಮಾತ್ರ ಪರಪ್ಪನ ಅಗ್ರಹಾರದಲ್ಲಿರ್ತಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 4 ಆರೋಪಿಗಳು ಆರಂಭದಲ್ಲಿನೇ 4 ಆರೋಪಿಗಳಿಂದ ತುಮಕೂರಿನ ಜೈಲಲ್ಲಿ ಇಡಲಾಗಿದೆ. ಅವರು ಅಲ್ಲೇ ಇದ್ದಾರೆ, ಅದೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿದ್ದದ್ದು ಪರಪ್ಪನ ಅಗ್ರಹಾರದಲ್ಲಿ 13 ಜನ. ಈ 13 ಜನಗಳ ಪೈಕಿ ಈಗ 9 ಜನರನ್ನ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಗ್ತದೆ. ಈ ಫೋಟೋ ಮೂಡಿಸಿದಂತಹ ಸಂಚಲನ ಇಷ್ಟಕ್ಕೆಲ್ಲ ಕಾರಣ. ಜೈಲ ಒಳಗಡೆ ಯಾವ ರೀತಿಯಾಗಿ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದ ದರ್ಶನ್, ಜೊತೆಗೆ ಆತನ ಜೊತೆಗಿರುವಂತಹ ರೌಡಿ ಶೀಟರ್ಗಳು. ಈ ಫೋಟೋ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಬ್ರೇಕ್ ಆಗ್ತಾ ಇದ್ದಂತೆ ಸಂಚಲನವೇ ಸೃಷ್ಟಿಯಾಯಿತು. ಇದಿಷ್ಟೇ ಅಲ್ಲದೇನೆ ಒಂದು ವಿಡಿಯೋ, ಹೊರಗಿರುವಂತಹ ವ್ಯಕ್ತಿಗಳ ಜೊತೆಗೆ ಅವರು ಕೂಡ ರೌಡಿ ಶೀಟರ್ಗಳು, ಅಂತವರ ಜೊತೆಗೆ ದರ್ಶನ್ ಜೈಲಲ್ಲಿ ಕುಳಿತುಕೊಂಡು ಮೊಬೈಲ್ ನಲ್ಲಿ ವಿಡಿಯೋ ಕಾಲ್ ನಲ್ಲಿ ಮಾತಾಡಿದ್ದ. ಆ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಈ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಲೈವ್ ನಲ್ಲಿದ್ದಾರೆ. ಕಿರಣ್, ವೆರಿ ಗುಡ್ ಮಾರ್ನಿಂಗ್. ಅಂದುಕೊಂಡಂಗೆ ನಿನ್ನೆ ಮಧ್ಯರಾತ್ರಿನೇ ಅಥವಾ ತಡರಾತ್ರಿನೇ ದರ್ಶನ್ ಜೊತೆಗೆ ಗ್ಯಾಂಗ್ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಆಗಬೇಕಾಗಿತ್ತು, ಇನ್ನೂ ಆಗಿಲ್ಲ ಅನ್ನುವಂಥ ಮಾಹಿತಿ ಇದೆ. ಯಾಕೆ ತಡ ಆಯಿತು, ಏನ್ ಡೀಟೇಲ್ಸ್ ಇದೆ? ವೆರಿ ಗುಡ್ ಮಾರ್ನಿಂಗ್ ಅರುಣ್. ಮುಖ್ಯವಾಗಿ ಏನಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರ್ತಕ್ಕಂಥ ದರ್ಶನ್ ಅಂಡ್ ಗ್ಯಾಂಗ್ ಏನಿದೆ, ಅವರು ಎಲ್ಲರೂ ಸಹ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ರಾಜಾತಿಥ್ಯ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ಸಾಕಷ್ಟು ಗುರುತರ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಅವರೆಲ್ಲರನ್ನು ಸಹ ಬೇರೆ ಬೇರೆ ಜೈಲುಗಳಿಗೆ, ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡೋದಕ್ಕೆ ಈಗಾಗಲೇ ಕೋರ್ಟ್ ಆದೇಶ ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಟ ದರ್ಶನ್ ರೌಡಿ ಶೀಟರ್ ಆಗಿರ್ತಕ್ಕಂಥ ಒಂದು ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳಾಸೀನಾ ಸೇರಿದಂತೆ ಇತರ ಆರೋಪಿಗಳ ಜೊತೆ ರಾಜಾತಿಥ್ಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಸಿಗರೇಟ್ ಸೇದೋದಾಗಿರ್ಬೋದು, ಅಲ್ಲಿರ್ತಕ್ಕಂಥ ಕಪ್ಗಳನ್ನ ಇಟ್ಕೊಂಡು ಕಾಫಿ ಕಪ್ಗಳನ್ನು ನೋಡ್ಬೋದು, ಮತ್ತೆ ಮೊಬೈಲ್ ನಲ್ಲಿ ಮಾತಾಡೋದಾಗಿರ್ಬೋದು, ಮತ್ತೆ ಬೆಡ್ ಮೇಲೆ ಕೂತಿರ್ತಕ್ಕಂಥದ್ದು ವಿಡಿಯೋ ಮತ್ತೆ ಫೋಟೋಗಳು ಸಾಕಷ್ಟು ವೈರಲ್ ಆಗಿರ್ತಕ್ಕಂಥದ್ದು. ಈಗಾಗಲೇ 9 ಮಂದಿ ಕಾರಾಗೃಹ ಇಲಾಖೆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿರ್ತಕ್ಕಂಥದ್ದು. ಉಳಿದಂತೆ ಈಗಾಗಲೇ ದರ್ಶನ್ ಅನ್ನ ತಡರಾತ್ರಿನೇ ಸಹ 3 ಗಂಟೆ ಸುಮಾರಿಗೆ ಶಿಫ್ಟ್ ಮಾಡ್ತಾರೆ ಅನ್ನೋ ಮಾತುಗಳು ಸಹ ಕೇಳ್ಬಂದಿತ್ತು. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಪೇಪರ್ ವರ್ಕ್ ಇನ್ನೂ ಸಹ ಕಂಪ್ಲೀಟ್ ಆಗಿಲ್ಲ ಅನ್ನೋ ಮಾತುಗಳು ಸಹ ಕೇಳ್ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಜೈಲ್ಗಳಿಗೆ 24ನೇ ACMM ನ್ಯಾಯಾಲಯದ ಮುಂದೆ ಜೈಲ್ ಅಧಿಕಾರಿಗಳು ಮನವಿ ಮಾಡಿದ್ರು, ಇಲ್ಲಿ ಇದ್ರೆ ಇವ್ರಿಗೆಲ್ಲರೂ ಸಹ ರಾಜಾತಿಥ್ಯವನ್ನ ಸ್ವೀಕರಿಸಲಾಗ್ತಾ ಇದೆ. ಜೈಲ್ ಅಧಿಕಾರಿಗಳು ರಾಜಾತಿಥ್ಯವನ್ನ ಕೊಡ್ತಾ ಇದ್ದಾರೆ, ಹಣ ಪಡೆದು ಲಂಚದ ಹಣ ಪಡೆದು ರಾಜಾತಿಥ್ಯ ಕೊಡ್ಲಾಗ್ತಾ ಇದೆ, ಸೌಕರ್ಯಗಳನ್ನ ಕೊಡ್ಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿಬಂದಿತ್ತು. ಹೀಗಾಗಿ 24ನೇ ACMM ನ್ಯಾಯಾಲಯ ಈಗಾಗಲೇ 9 ಆರೋಪಿಗಳನ್ನ ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡೋದಕ್ಕೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ
ಪವನ್, ರಾಘವೇಂದ್ರ, ನಂದೀಶ್ ಇವರನ್ನ ಮೈಸೂರು ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ನ್ಯಾಯಾಲಯ ತಿಳಿಸಿದೆ. ಇನ್ನು ಜಗದೀಶ್ ಅನ್ನ ಶಿವಮೊಗ್ಗ ಜೈಲು, ಧನರಾಜ್ ಅನ್ನ ಧಾರವಾಡ ಜೈಲು, ವಿನಯ್ ಅನ್ನ ವಿಜಯಪುರ ಜೈಲಿಗೆ ಶಿಫ್ಟ್ ಮಾಡಬೇಕು, ಮತ್ತೆ ನಾಗರಾಜು ಕಲಬುರ್ಗಿ ಜೈಲಿಗೆ ಶಿಫ್ಟ್ ಮಾಡಬೇಕು, ಮತ್ತೆ ಲಕ್ಷ್ಮಣ್ ಅನ್ನ ಶಿವಮೊಗ್ಗ, ಪ್ರದೋಷ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು. ಮತ್ತೆ ತುಮಕೂರಿನಲ್ಲಿ ಈಗಾಗಲೇ 3 ಆರೋಪಿಗಳೇನಿದ್ದಾರೆ ಅವ್ರು ಅಲ್ಲೇ ಇರ್ತಕ್ಕಂಥದ್ದು. ಉಳಿದಂತೆ ಕೆಲವು ಆರೋಪಿಗಳೇನಿದ್ದಾರೆ ಅವರೆಲ್ಲರೂ ಸಹ ಪರಪ್ಪನಗರ ಜೈಲಿನಲ್ಲೇ ಇರ್ತಾರೆ. ಈ ನಡುವೆ ಇವರ ಬೇಲ್ ಪಿಟಿಷನ್ ಕೂಡ ನಡೀತಾ ಇರ್ತಕ್ಕಂಥದ್ದು. ಇವತ್ತಿಗೆ ನ್ಯಾಯಾಂಗ ಬಂಧನ ಕೂಡ ಮುಕ್ತಾಯ ಆಗ್ತಾ ಇರ್ತಕ್ಕಂಥದ್ದು ಆರೋಪಿಗಳ. ಹೀಗಾಗಿ ಇವತ್ತು 24ನೇ ACM ನ್ಯಾಯಾಲಯದ ಮುಂದೆ ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗುತ್ತೆ. ಈ ಸಂದರ್ಭದಲ್ಲಿ ಎಲ್ಲ ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಿ ಅವರ ನ್ಯಾಯಾಂಗ ಬಂಧನ ಅವಧಿ ಮತ್ತೆ ವಿಸ್ತರಣೆ ಆಗೋ ಸಾಧ್ಯತೆ ಇರತಕ್ಕಂಥದ್ದು. ಇದೆಲ್ಲ ಪ್ರಕ್ರಿಯೆ ಆದ ನಂತರ ಬೆಂಗಳೂರಿನ ಪರಪ್ಪನಗರ ಜೈಲಿನಿಂದ ನಟ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಮಧ್ಯಾಹ್ನದ ನಂತರ ಆರೋಪಿಗಳ ಎಲ್ಲರನ್ನೂ ಸಹ ನಟ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳನ್ನ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸ್ ಭದ್ರತೆಯಲ್ಲಿ ಅದರಲ್ಲೂ ಮುಖ್ಯವಾಗಿ ಆರೋಪಿಗಳು ಗುರುತರ ಆರೋಪ ಕೇಳಿಬಂದಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಇವರೆಲ್ಲರೂ ಸಹ ಮರ್ಡರ್ ಪ್ರಕರಣ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರಿಂದ ಹೀಗಾಗಿ ಅವ್ರನ್ನ ಪೊಲೀಸ್ ಭದ್ರತೆಯಲ್ಲಿ ಅವರನ್ನ ಎಲ್ಲರನ್ನ ಸಹ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡೋದಕ್ಕೆ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಒಟ್ಟು 17 ಆರೋಪಿಗಳಲ್ಲಿ 3-4 ಮಂದಿ ಮಾತ್ರ ಇನ್ನ ಪರಪ್ಪನಗರದಲ್ಲಿ ಉಳಿತಾರೆ. ನಟ ದರ್ಶನ್ ಬಳ್ಳಾರಿಗೆ ಹೋದ್ರೆ ಪ್ರದೋಷನ್ನು ಸಹ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಉಳಿದಂತೆ ಎಲ್ಲಾ ಜೈಲುಗಳಲ್ಲೂ ಸಹ ಇವ್ರನ್ನೆಲ್ಲರನ್ನ ಸ್ಪ್ಲಿಟ್ ಮಾಡಿ ಶಿಫ್ಟ್ ಮಾಡಲಾಗ್ತಾ ಇದೆ. ಇಲ್ಲಿ ಪರಪ್ಪನಗರದಲ್ಲಿದ್ರೆ ಇವರೆಲ್ಲರಿಗೂ ಸಹ ಅಧಿಕಾರಿಗಳಿಗೆ ಹಣ ಕೊಟ್ಟು ಇವ್ರು ಬೇಕಾದಂತೆ ಎಂಜಾಯ್ ಮಾಡ್ತಾ ಇರ್ತಕ್ಕಂಥದ್ದು. ಪರಪ್ಪನಗರ ಜೈಲಿನಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳು ಇವರಿಗೆ ಸಿಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಆ ಫೋಟೋಗಳು ಏನು ವೇಲು ತೆಗ್ದಿದ್ದ ರೌಡಿ ಶೀಟರು ಅದು ಸಾಕಷ್ಟು ವೈರಲ್ ಆಗಿತ್ತು, ಸಾಕಷ್ಟು ಸಂಚಲನ ಮೂಡಿಸಿತ್ತು. ಗೃಹ ಸಚಿವರು ಸಹ ಈಗಾಗಲೇ 9 ಮಂದಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅಲ್ಲದೆ ಮೊನ್ನೆ ಕೂಡ ಗೃಹ ಸಚಿವರೇ ಸಹ ಖುದ್ದಾಗಿ ಜೈಲಿಗೆ ಭೇಟಿ ನೀಡಿದ್ರು. ಮತ್ತೆ ಈ ಸಂಬಂಧ 3 FIR ಗಳನ್ನ ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು. 3 FIR ಗಳಿಗೆ ಸಂಬಂಧಿಸಿದಂತೆ ಉಳಿಮಾವು ಮತ್ತೆ ಬೇಗೂರು ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ACP ಮಂಜುನಾಥ್ ನೇತೃತ್ವದ ತಂಡ 3 FIR ಗಳನ್ನ DCP ಸಾರಾ ಫಾತಿಮಾ ಅವರ ನೇತೃತ್ವದಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಕ್ಕಂಥದ್ದು. ಆ ಫೋಟೋಗಳು ಹೇಗ್ ಬಂತು, ಸಿಗರೇಟ್ ಹೇಗ್ ಬಂತು, ಆ ಫೋಟೋ ತೆಗೆದವ್ರು ಯಾರು ಅನ್ನೋದ್ರ ಬಗ್ಗೆನೂ ಸಹ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಮತ್ತೆ ಮತ್ತೊಂದೆಡೆ ಆ ವಿಡಿಯೋ ಕಾಲ್ಗೆ ಸಂಬಂಧಿಸಿದಂತೆ ಯಾರು ವಿಡಿಯೋ ಕಾಲ್ ಸತ್ಯ ಏನ್ ವಿಡಿಯೋ ಕಾಲನ್ನ ಸ್ವೀಕರಿಸಿ ಮಾತಾಡಿದ್ದ, ಮತ್ತೆ ಧರ್ಮ ಏನ್ ಕಾಲ್ ಮಾಡಿದ್ದ, ದರ್ಶನ್ ಊಟ ಆಯ್ತಾ, ಹೇಗಿದ್ದೀರಾ ಅಂತ ಎಲ್ಲ ಮಾತಾಡ್ತಾರೆ. ವಿಡಿಯೋ ಕಾಲ್ಗೆ ಸಂಬಂಧಿಸಿದಂತೆ ಆ ಫೋನ್ ಹೇಗ್ ಬಂತು, ವಿಡಿಯೋ ಕಾಲ್ ಮಾಡಿದ್ಯಾರು, ಎಷ್ಟು ಗಂಟೆಗೆ ಮಾಡಿದ್ರು, ಯಾವತ್ ಮಾಡ್ಲಾಯಿತು ಅನ್ನೋದ್ರ ಬಗ್ಗೆನೂ ಸಹ ಒಂದ್ ಕಡೆ ಇನ್ವೆಸ್ಟಿಗೇಷನ್ ನಡೀತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ 3 FIR ಗಳನ್ನ ಈಗ ದಾಖಲಿಸಿರ್ತಕ್ಕಂಥದ್ದು. ಇನ್ನೊಂದು ಕ್ವಶನ್ ಎದ್ದಿರ್ತಕ್ಕಂಥದ್ದು ಮುಖ್ಯವಾಗಿ ಇವರೆಲ್ಲರ ಆರೋಪಿಗಳ ಮೇಲೆ ನಟ ದರ್ಶನ್, ವಿಲ್ಸನ್ ಗಾರ್ಡನ್ ಮಗ ಕುಲಾಸೀನಾ ಮತ್ತೆ ಇತರ ಆರೋಪಿಗಳಾಗಿರ್ತಕ್ಕಂಥ ಸತ್ಯ, ಧರ್ಮ ಎಲ್ಲರ ಮೇಲೆ ಸಹ FIR ಆಗಿರ್ತಕ್ಕಂಥದ್ದು. ಯಾಕೆ ಅಧಿಕಾರಿಗಳ ಮೇಲೆ ಯಾಕೆ FIR ದಾಖಲಿಸಿಲ್ಲ ಅನ್ನೋ ಮಾತುಗಳು ಸಹ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅಧಿಕಾರಿಗಳು ಸಹ ತಪ್ಪು ಮಾಡಿದ್ದಾರೆ. ರಾಜಾತಿಥ್ಯವನ್ನ ಆರೋಪಿಗಳಿಗೆ ಕೊಟ್ಟು ಲಂಚವನ್ನ ಪಡೆದು ಆರೋಪಿಗಳ ಜೊತೆ ಶಾಮೀಲಾಗಿ ಆರೋಪಿಗಳಿಗೆ ಎಲ್ಲಾ ರೀತಿಯ ಸೌಕರ್ಯವನ್ನ ಕಲ್ಪಿಸೋದಕ್ಕೆ ಅಧಿಕಾರಿಗಳು ಕಾರಣ ಆಗಿದ್ದಾರೆ. ಅವ್ರ ಮೇಲೂ ಸಹ FIR ದಾಖಲಿಸಬೇಕು ಅಂತ ಹೇಳಿ ಒಂದು ಕೂಗು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಕ್ಷನ್ ತೆಗೆದುಕೊಳ್ಳುತ್ತೆ. ಹೀಗಾಗಿ ಜೈಲು ಅಧಿಕಾರಿಗಳೇನಿದೆ ಅವರನ್ನ ಸಹ ಕೆಲವರ 9 ಮಂದಿಯನ್ನ ಸಸ್ಪೆಂಡ್ ಮಾಡಲಾಗಿರ್ತಕ್ಕಂಥದ್ದು. ಅಲ್ಲಿಗೆ ಬೇರೆಯವರನ್ನ ನಿಯೋಜನೆ ಮಾಡಿದ್ದಾರೆ. ಈ ನಡುವೆ ಅವ್ರ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ಆಗಬೇಕು. ಇದ್ರ ಬಗ್ಗೆ ಇಲಾಖಾ ತನಿಖೆ ಆಗಿ ಅವ್ರನ್ನೂ ಸಹ FIR ದಾಖಲಿಸಿ ಅವ್ರ ಮೇಲೂ ಸಹ ಕ್ರಮ ಕೈಗೊಳ್ಬೇಕು ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಜೈಲಿನಲ್ಲಿ ಪರಪ್ಪನಗರ ಜೈಲಿನಲ್ಲಿ ಹಣ ಕೊಟ್ರೆ ಏನ್ ಬೇಕಾದ್ರೂ ಸೌಲಭ್ಯ ಸಿಗುತ್ತೆ. ಅವರೆಲ್ಲರೂ ಸಹ ಪರಪ್ಪನಗರ ಜೈಲನ್ನ ರೆಸಾರ್ಟ್ ರೀತಿ ಮಾಡ್ಕೊಂಡಿರ್ತಕ್ಕಂಥದ್ದು. ಪರಪ್ಪನಗರ ಜೈಲಿನಲ್ಲಿ ಒಂದು ಚೇರ್ಗಳನ್ನ ಹಾಕೊಂಡು ವಿಲ್ಸನ್ ಗಾರ್ಡನ್ ಆಗ ನಟ ದರ್ಶನ್, ಕುಳ್ಳಾಸೀನಾ ಮತ್ತೆ ಇತರ ಆರೋಪಿಗಳೆಲ್ಲರೂ ಸಹ ಚೇರ್ಗಳನ್ನ ಹಾಕೊಂಡು ಸಿಗರೇಟ್ ಅನ್ನ
ಊಟವನ್ನ ಸೇದ್ಕೊಂಡು ಒಂದು ಕೈಯಲ್ಲಿ ಕಾಫಿ ಕಪ್ಪನ್ನ ಇಟ್ಕೊಂಡು ಕೂತ್ಕೊಂತಾರೆ ಅಂದ್ರೆ ಯಾವ ಮಟ್ಟಕ್ಕಿದೆ ಜೈಲು, ಒಂದು ರೆಸಾರ್ಟ್ ರೀತಿ ಆಗಿರ್ತಕ್ಕಂಥದ್ದು. ಅವ್ರಿಗೆ ಇಲ್ಲಿಗೆ ಜೈಲಿಗೆ ಬಂದ್ರೆ ಮನ ಪರಿವರ್ತನೆ ಆಗ್ಬೇಕು, ಅವರು ಉತ್ತಮ ಒಳ್ಳೆ ವ್ಯಕ್ತಿಯಾಗಿ ಇಲ್ಲಿಂದ ಜೈಲಿನಿಂದ ಹೊರಗಡೆ ಹೋಗ್ಬೇಕು ಅನ್ನೋ ಮಾತುಗಳಿದೆ. ಆದ್ರೆ ಜೈಲಿಗೆ ಬಂದ್ರೆ ಎಲ್ಲಾ ಯಾವುದೇ ತಪ್ಪು ಮಾಡಿ ನಾವು ಕೊಲೆ ಮಾಡಿ ದರೋಡೆ ಮಾಡಿ ಜೈಲಿಗೆ ಬಂದ್ರೆ ಎಲ್ಲಾ ಸೌಲಭ್ಯಗಳು ಸಿಗ್ತಾ ಇರ್ತಕ್ಕಂಥದ್ದು. ಇದೇ ರೀತಿ ಆದ್ರೆ ಯಾವುದೇ ಕೈದಿಗಳು ಮನ ಪರಿವರ್ತನೆ ಆಗೋದಿಲ್ಲ. ವಿಚಾರಣಾ ಕೈದಿನೇ ಸಹ ಈ ರೀತಿ ಎಲ್ಲಾ ಸೌಲಭ್ಯಗಳನ್ನ ಪಡಿತಾ ಇದ್ರೆ ಇನ್ನ ಕೈದಿಯಾಗಿ ಶಿಕ್ಷೆಯಾಗಿ ಬಂದಂತ ಅವರ ಪರಿಸ್ಥಿತಿ ಹೇಗಿದೆ? ಹಣ ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ. ಮನೆ ಊಟಕ್ಕಾಗಿ ಸಹ ದರ್ಶನ್ ಸಾಕಷ್ಟು ಬಾರಿ ಲೋಯರ್ ಕೋರ್ಟ್ ಅಲ್ಲಿ ಅರ್ಜಿ ಹಾಕಿದ್ರು, ಏನು ಹೈಕೋರ್ಟ್ ಅಲ್ಲೂ ಸಹ ಅರ್ಜಿ ಹಾಕಿದ್ರು. ಎಲ್ಲೋ ಒಂದ್ ಕಡೆ ನಾಮಕಾವಸ್ಥೆಗೆ ಒಂದು ಅರ್ಜಿಯನ್ನ ಹಾಕಿ ಎಲ್ಲ ಅಟೆನ್ಷನ್ ಡೈವರ್ಷನ್ ಮಾಡ್ತಾ ಇದ್ರು ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇಲ್ಲಿ ನೋಡಿದ್ರೆ ದರ್ಶನ್ ಆರಾಮಾಗಿ ನಗ್ತಾ ಕಾಫಿ ಕುಡಿತಾ ಸಿಗರೇಟ್ ಅನ್ನ ಸೇರ್ತಾ ಆ ಚೇರ್ ಮೇಲೆ ಕೂತ್ಕೊಂಡು ಆಲ್ಟೆ ಹೊಡಿತಾ ಇದ್ರೆ, ಅಲ್ಲೇ ಹೈಕೋರ್ಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ಅಟೆನ್ಷನ್ ಡೈವರ್ಷನ್ ಮಾಡೋದಕ್ಕೆ ಏನು ದರ್ಶನ್ ಆಗಿದ್ದಾರೆ ಹೀಗಿದ್ದಾರೆ ವೆಯ್ಟ್ ಲಾಸ್ ಆಗಿದೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇದ್ರು. ಅದೆಲ್ಲವೂ ಸಹ ಸುಳ್ಳು ಅನ್ನೋದು ಈ ಫೋಟೋದಿಂದ ಪ್ರೂವ್ ಆಗಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ರೆಸಾರ್ಟ್ ಅಲ್ಲಿ ಕೂತು ಎಂಜಾಯ್ ಮಾಡ್ತಾ ಇರೋ ರೀತಿಯಲ್ಲಿ ಆ ಫೋಟೋಗಳಲ್ಲಿ ದರ್ಶನ್ ಮತ್ತೆ ಕುಳ್ಳಾಸಿನ ವಿಲ್ಸನ್ ಗಾರ್ಡನ್ ನಾಗ ಏನ್ ಕಾಣಿಸ್ಕೊಂಡಿದ್ದಾರೆ, ಇದೆಲ್ಲವನ್ನ ನೋಡ್ತಾ ಇದ್ರೆ ಪರಪ್ನಗರ ಜೈಲು ಒಂಥರ ರೆಸಾರ್ಟ್ ಆಗಿರ್ತಕ್ಕಂಥದ್ದು. ಹಣ ಕೊಟ್ರೆ ಏನ್ ಬೇಕಾದ್ರೂ ಇಲ್ಲಿ ಸೌಲಭ್ಯವನ್ನ ಅಧಿಕಾರಿಗಳು ಲಂಚದ ಹಣ ಪಡೆದು ಕೊಡ್ತಾರೆ ಅನ್ನೋದು ಈ ಫೋಟೋಗಳು ಮತ್ತೆ ವಿಡಿಯೋದಿಂದ ಪ್ರೂವ್ ಆಗಿರ್ತಕ್ಕಂಥದ್ದು. ಮತ್ತೆ ಸೆಲ್ಗಳಲ್ಲೂ ಸಹ ಬೆಡ್ ವ್ಯವಸ್ಥೆ ಇದೆ, ಏನ್ ಬೇಕಾ ಟಿವಿ ವ್ಯವಸ್ಥೆ ಇದೆ. ಈ ರೀತಿ ಏನ್ ಬೇಕಾದ್ರೂ ವ್ಯವಸ್ಥೆಯನ್ನ ಹಣ ಕೊಟ್ರೆ ಜೈಲು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಎಲ್ಲವನ್ನ ಜೈಲು ಬಂದಿಖಾನೆ ಸಿಬ್ಬಂದಿ ಏನಿದ್ದಾರೆ ಎಲ್ಲಾ ಜೈಲು ನಿಯಮಗಳನ್ನ ಗಾಳಿಗೆ ತೂರಿ ಆರೋಪಿಗಳಿಗೆ ವಿಚಾರಣೆ ದಿನ ಕೈದಿಗಳಿಗೆ ಎಲ್ಲಾ ರೀತಿಯ ಸೌಕರ್ಯಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಸಹ ನಟ ದರ್ಶನ್ಗೆ ಎಲ್ಲಾ ರೀತಿಯ ಸೌಲಭ್ಯವನ್ನ ಕಲ್ಪಿಸಿದ್ದಾರೆ ಅನ್ನೋ ಆರೋಪ ಸಹ ಇರ್ತಕ್ಕಂಥದ್ದು. ಅರುಣ್, ಇವತ್ತು ಮಧ್ಯಾಹ್ನದ ನಂತರ ಬಳ್ಳಾರಿ ಜೈಲ್ಗೆ ನಟ ದರ್ಶನ್ ಅನ್ನ ಶಿಫ್ಟ್ ಮಾಡೋದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡ್ಕೊಂತ ಇರ್ತಕ್ಕಂಥದ್ದು. ಪರಪ್ನಗರ ಅಧಿಕಾರಿಗಳೇನಿದ್ದಾರೆ ಪೇಪರ್ ವರ್ಕ್ ಅನ್ನ ಮಾಡ್ಬೇಕಾಗುತ್ತೆ. ಏನಕ್ಕೆ ಶಿಫ್ಟ್ ಮಾಡ್ತಾ ಇದೀವಿ, ಏನು ರೀಸನ್ನು, ಆ ಒಂದು ಭದ್ರತಾ ದೃಷ್ಟಿನ ಅಥವಾ ಯಾವ ರೀತಿ ಆರೋಪ ಕೇಳಿ ಬಂದಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ಒಂದು ಪೇಪರ್ ವರ್ಕ್ ಅನ್ನ ಮಾಡಬೇಕಾಗುತ್ತೆ. ಅದಾದ ನಂತರ ಆರೋಪಿಗಳನ್ನ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಪೊಲೀಸ್ ಭದ್ರತೆಯಲ್ಲಿ 1 ಗಂಟೆ ನಂತರ ಮಧ್ಯಾಹ್ನ ಬಳ್ಳಾರಿ ಜೈಲ್ಗೆ ನಟ ದರ್ಶನ್ನ ಶಿಫ್ಟ್ ಮಾಡಲಾಗುತ್ತೆ. ಅರುಣ್, ಓಕೆ ಕಿರಣ್, ಈಗ ನಿನ್ನೆ ಈ ಆರೋಪಿಗಳನ್ನ ಬಳ್ಳಾರಿ ಜೈಲಿಗೆ ಅಥವಾ ಬೇರೆ ಬೇರೆ ಜೈಲುಗಳಿಗೆ ಬೇರೆ ಬೇರೆ ಆರೋಪಿಗಳನ್ನ ಶಿಫ್ಟ್ ಮಾಡೋದಕ್ಕೆ ಅನುಮತಿಯನ್ನು ಏನು ಕೊಡ್ತು ಕೋರ್ಟ್? ಆಗೇನಾದ್ರೂ ಟೈಮಿಂಗ್ ಏನಾದ್ರೂ ಕೊಟ್ಟಿತ್ತಾ, ಇಂಥ ದಿನಾನೇ ಈ ಟೈಮ್ ಒಳಗಡೆ ಏನಾದ್ರೂ ಶಿಫ್ಟ್ ಮಾಡಬೇಕು ಅಂತ, ಅಥವಾ ಪೊಲೀಸ್ ಅಧಿಕಾರಿಗಳು ಇದನ್ನ ನಿರ್ಧಾರ ಮಾಡ್ತಾರ? ಖಂಡಿತ ಅರುಣ್, ಏನಂದ್ರೆ ಬಂದಿಖಾನೆಯ DGP ಆಗಿರ್ತಕ್ಕಂಥ ಮಾಲಿನಿ ಕೃಷ್ಣಮೂರ್ತಿ ಅವರು ಇದನ್ನ ನಿರ್ಧಾರ ಮಾಡ್ತಾರೆ. ಏನಕ್ಕೆ ಶಿಫ್ಟ್ ಮಾಡ್ತಾ ಇದೀವಿ, ಏನ್ ಕಾರಣ, ಈ ಆರೋಪಿಗಳ ಮೇಲೆ ಇರ್ತಕ್ಕಂಥ ಆರೋಪ ಏನು ಅನ್ನೋದ್ರ ಬಗ್ಗೆನೂ ಸಹ ಸಂಪೂರ್ಣವಾಗಿ ವಿವರ ಕೊಡ್ತಾರೆ. ಅದರಲ್ಲಿ ಮುಖ್ಯವಾಗಿ ನಟ ದರ್ಶನ್ ಸೇರಿದಂತೆ ಇತರ ಆರೋಪಿಗಳೇನಿದ್ದಾರೆ ಇವ್ರ ಮೇಲೆ ಇರ್ತಕ್ಕಂಥದ್ದು ಗುರುತರ ಆರೋಪ. ಇಲ್ಲಿ ಹಣವನ್ನ ನೀಡಿ ಸಾಕಷ್ಟು ಸೌಲಭ್ಯಗಳನ್ನ ಪಡೆದಿದ್ದಾರೆ, ರಾಜಾತಿಥ್ಯವನ್ನ ಪಡಿತಾ ಇದ್ದಾರೆ ಅನ್ನೋ ಆರೋಪ ಇರ್ತಕ್ಕಂಥದ್ದು. ಹೀಗಾಗಿ ಇಲ್ಲೇ ಇದ್ರೆ ಅಧಿಕಾರಿಗಳಿಗೊಂದಿಗೆ ಇವರು ಶಾಮೀಲಾಗ್ತಾರೆ, ಹಣ ಕೊಟ್ಟು ಯಾರನ್ನ ಬೇಕಾದ್ರೂ ಕೊಂಡ್ಕೊಂತಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಹೀಗಾಗಿ ಬಳ್ಳಾರಿ ಜೈಲು ಏನಿದೆ ರಾಜ್ಯದಲ್ಲೇ ಮೊದಲು ನಿರ್ಮಾಣ ಆದಂತ ಜೈಲು, ಅಲ್ಲಿ ಸ್ಟ್ರಿಕ್ಟ್ ಆಗಿ ನಾವು ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು ಅನ್ನೋದು ಇರ್ತಕ್ಕಂಥದ್ದು. ಹೀಗಾಗಿ ಆ ಜೈಲ್ಗಳಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಟೈಮ್ ಬಾಂಡಿಂಗ್ ಏನ್ ಕೊಟ್ಟಿರೋದಿಲ್ಲ, ನಿಮ್ಮ ಪೇಪರ್ ವರ್ಕ್ ಆಗಿರ್ಬೋದು, ಆ ಜೈಲ್ಗೆ ಸಂಬಂಧಿಸಿದಂತ ದಾಖಲೆಗಳಾಗಿರ್ಬೋದು ಎಲ್ಲವನ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ಇವತ್ತು ಕೂಡ ಆ ದರ್ಶನ್ ಮತ್ತೆ ಇತರ ಆರೋಪಿಗಳೇನಿದ್ದಾರೆ 17 ಮಂದಿಯವರ ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯ ಆಗ್ತಾ ಇರ್ತಕ್ಕಂಥದ್ದು. 28ರವರೆಗೆ ಸಹ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ 24ನೇ ACM ನ್ಯಾಯಾಲಯ ಹಿಂದೆ ವಿಧಿಸಿತ್ತು. ಹೀಗಾಗಿ ಇವತ್ತು ಮತ್ತೆ ನ್ಯಾಯಾಲಯ
14 ದಿನ ನ್ಯಾಯಾಂಗ ಬಂಧವನ್ನ ವಿಸ್ತರಣೆ ಮಾಡ್ತಾರೆ. ಮತ್ತೆ ಸರ್ಕಾರದ ಪರ ವಕೀಲರೇನಿದ್ದಾರೆ SP ಪ್ರಸನ್ನ ಕುಮಾರ್ ಕೂಡ ಅಬ್ಜೆಕ್ಷನ್ ಹಾಕ್ತಾರೆ. ಇವರ ಆರೋಪಿಗಳೇನಿದ್ದಾರೆ ಇವರೆಲ್ಲರ ಮೇಲೆ ಗುರುತರ ಆರೋಪ ಇರ್ತಕ್ಕಂಥದ್ದು. ನಟ ದರ್ಶನ್ ಕೂಡ ಪ್ರಭಾವಿ ಇದ್ದಾರೆ. ಮತ್ತೆ ಆರೋಪಿಗಳೇನಿದ್ದಾರೆ ಅವರೆಲ್ಲರೂ ಸಹ ಸಾಕ್ಷಿ ನಾಶ ಮಾಡ್ಬೋದು, ಹೊರಗಡೆ ಬಂದು ಯಾವುದೇ ಕಾರಣಕ್ಕೂ ಇವರಿಗೆ ಬೇಲನ್ನ ನೀಡಬಾರ್ದು ಅನ್ನೋ ಅರ್ಜಿಯನ್ನ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ಸಲ್ಲಿಸಿ ಅಲ್ಲಿ ಸಹ ಮಾಹಿತಿ ಕೊಡ್ತಾರೆ. ಮತ್ತೆ ಈ ನಡುವೆ ಈಗಾಗಲೇ ಪವಿತ್ರ ಗೌಡ, ಅನುಕುಮಾರ್ ಸೇರಿದಂತೆ ಇತರ ಆರೋಪಿಗಳ ಬೇಲ್ ಅರ್ಜಿಯನ್ನು ಸಹ ಸಲ್ಲಿಸಿರ್ತಕ್ಕಂಥದ್ದು. ಇದರ ವಿಚಾರಣೆ ಕೂಡ ನಡೀತಾ ಇರ್ತಕ್ಕಂಥದ್ದು. ಇವತ್ತು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳು ಇವತ್ತು ಹಾಜರಾಗ್ತಾರೆ. ನಂತರ ಅವರನ್ನೆಲ್ಲರನ್ನ ಸಹ ಮತ್ತೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗುತ್ತೆ. ಇವತ್ತು ಸಹ ನ್ಯಾಯಾಲಯದಲ್ಲಿ ವಿಚಾರಣೆ ಇರೋದ್ರಿಂದ ಏನಾದರೂ ಇವತ್ತು ವಿಚಾರಣೆಯನ್ನ ಮುಗಿಸಿ ಆರೋಪಿಗಳನ್ನ ಬಳ್ಳಾರಿ ಜೈಲ್ಗೆ ನಟ ದರ್ಶನ್ ಮತ್ತೆ ಇತರ ಮೈಸೂರು, ಶಿವಮೊಗ್ಗ, ಕಲಬುರಗಿ ಜೈಲ್ಗಳಿಗೆ ಇತರ ಆರೋಪಿಗಳನ್ನ ಶಿಫ್ಟ್ ಮಾಡೋದಕ್ಕೆ ಜೈಲ್ ಅಧಿಕಾರಿಗಳು ಅಂದ್ರೆ ಬಂದಿಖಾನೆ ಅಧಿಕಾರಿಗಳು ಚಿಂತನೆ ನಡೆಸಿರೋ ಸಾಧ್ಯತೆ ಇರತಕ್ಕಂಥದ್ದು. ಥ್ಯಾಂಕ್ ಯು ಕಿರಣ್, ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.